ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಮ್ಮ ಬ್ಯಾಚುಲರ್ಸು ಯಾವ ಥರ ಅಡುಗೆ ಮಾಡ್ತಾರೆ ಏನು ಅಂತ ಫುಲ್ಲು ಲಾಗಲ್ಲಿ ತೋರಿಸ್ತೀನಿ. ಇವತ್ತು ನಾವು ಮಾಡೋಕೆ ಹೊರಟಿರೋದೇ ಸ್ಪೈಸಿ ಎಗ್ ಟಿಕ್ಕಾ ಮಸಾಲ ಮತ್ತು ಚಿಕನ್ ಬಿರಿಯಾನಿ. ಅದನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ಮಾಡ್ತಾರೆ ಏನು ಅಂತ ಎಲ್ಲನೂ ಫುಲ್ಲು ವಿಡಿಯೋದಲ್ಲಿ ಡೀಟೇಲ್ಸಾಗಿ ತೋರಿಸ್ತೀನಿ. ನೀವು ಫುಲ್ ವಿಡಿಯೋ ನೋಡಿ. ಇವಾಗ ನಾನು ಅವ್ರಿಗೆ ಜಸ್ಟು ತರಕಾರಿ ಎಲ್ಲ ಕಟ್ ಮಾಡಿ ಹೆಲ್ಪ್ ಮಾಡ್ತಾಯಿದ್ದೀನಿ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಅಡುಗೆ ಮಾಡ್ತಾರೆ. ಬಟ್ ಅವ್ರನ್ನ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಅದೊಂದು ಸರ್ಪ್ರೈಸು ನಿಮಗೆ. ಯಾಕೆ ಏನೋ ಅಂತ ಹೇಳ್ತೀನಿ, ನೋಡೋಣ ಇವಾಗ ಯಾವ ಥರ ಟೇಸ್ಟಾಗಿ ಮಾಡ್ತಾರೆ ಏನು ಅಂತ. ಇವಾಗ ನಮಗೆ ಏನೇನು ಐಟಮ್ ಬೇಕೋ ಎಲ್ಲನೂ ನಾವು ಇಟ್ಕೊಂಡು ಕಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಏನೇನು ಐಟಮ್ ಯೂಸ್ ಮಾಡಬೇಕು ಅಂತ ಮುಂದೆ ತೋರಿಸ್ತೀನಿ ನೋಡಿ. ಇದೆ ಅದು ಇಸ್ಕೊಂಡು ಹೋಗಿ ಎಲ್ಲನೂ ರೆಸಿಪಿ ಎಲ್ಲ ರೆಡಿ ಮಾಡೋಣ ಬನ್ನಿ. ಓಕೆ ಬ್ರೋ, ನೋಡಿ ಚಿಕನ್ ಎಲ್ಲ ರೆಡಿಯಾಗಿ ಬಂದಿದೆ. ನಿಮಗೆಲ್ಲ ನಮ್ಮ ಬ್ಯಾಚುಲರ್ ಬಿರಿಯಾನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ಈರುಳ್ಳಿ, ಟೊಮೊಟೊ, ಮೊಸರು, ಎಗ್ಗು, ಚಿಲ್ಲಿ ಮತ್ತು ಸ್ಪೈಸಿ ಮತ್ತು ಸಾಲ್ಟು. ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಲೆಮನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಟರ್ಮರಿಕ್ ಪೌಡ್ರು ಮತ್ತು ಚಿಕನ್ ಮಸಾಲಾನ ರೆಡಿ ಮಾಡಿ ಇಟ್ಕೊಳ್ಳಿ. ಜೊತೆಗೆ ರೈಸು, ಚಿಕನ್ನ ತೊಳೆದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟು ಯಾವ ಥರ ಮಾಡೋದು ಏನು ಅಂತ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ಬ್ಯಾಚುಲರ್ಸ್ ಎಲ್ಲ ಯಾವ ಥರ ಅಡುಗೆ ಮಾಡ್ತಾರೆ ಏನು ಅಂತ ಫುಲ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಗುರು ನಮ್ಮ ಫ್ರೆಂಡು ಎಲ್ಲನೂ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಮಿಕ್ಸಿಲಿ ರುಬ್ಬೋಕ್ಕೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರುಬ್ಬೋಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದಾನೆ. ಇದು ಯಾವ ಕಲರ್ ಬರುತ್ತೆ ಏನು ನೋಡೋಣ. ನಾನು ಗ್ರೀನ್ ಬರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಯಾವ ಕಲರ್ ಬರುತ್ತೆ ಅಂತ ಕಮೆಂಟ್ ಮಾಡಿ. ಕೊನೆಗೂ ನನ್ನ ಫ್ರೆಂಡು ಎಲ್ಲರೂ ರುಬ್ಬಿ ರೆಡಿ ಮಾಡಿದ್ದಾನೆ. ಕೊನೆಗೂ ಗ್ರೀನೇ ಬಂದಿದೆ ನೋಡಿ. ಇವಾಗ ನೆಕ್ಸ್ಟು ರೆಸಿಪಿನ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೆಂಡ್ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಏನೇನು ಮಿಕ್ಸ್ ಮಾಡ್ತಾನೆ ಏನು ಅಂತ ಎಲ್ಲನೂ ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತಾನೆ. ನೋಡಿ ವಿಡಿಯೋನ ಫುಲ್ಲು. ಮೊದಲು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದಾನೆ. ನಿಂಬೆಹಣ್ಣು ಹಿಂಡಾಯ್ತು. ಕರ್ಡ್ ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ನೆಕ್ಸ್ಟು ಕರ್ಡ್ ಜೊತೆಗೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡ. ಚಿಕನ್ ಮಸಾಲ ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಮಸಾಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಖಾರದ ಪುಡಿ ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಖಾರ ತಿಂತೀನಿ ಅಂದರೆ ಜಾಸ್ತಿ ಖಾರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಗರಂ ಮಸಾಲ ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ. ಗರಂ ಮಸಾಲ ಆದಮೇಲೆ ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಂಡ ಏನೋ ಒಳ್ಳೆ ಟೇಸ್ಟಿಯಾಗಿ ಮಾಡೋಣ ಅಂತ ನಾನು ಬಂದಿರೋದಕ್ಕೆ ರೂಮ್ಗೆ. ಕೊನೆಗೆ ಟರ್ಮರಿಕ್ ಪೌಡ್ರು, ಅರಿಶಿನ ಪೌಡ್ರು ಯೂಸ್ ಮಾಡ್ತಾ ಇದ್ದಾನೆ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾಯಿತು. ಏನು ಮಾಡ್ತಾಯಿದ್ದೀವಿ? ಇವಾಗ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದಾನೆ. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಏನು ಅಂತ ಎಲ್ಲನೂ ತೋರಿಸ್ಕೊಡ್ತಾನೆ.
ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ ನಿಮಗೆ. ಇವಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಕುಕ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಅದನ್ನು ಹಿಂಗೆ ಮುಚ್ಚಿಡಿ, ಇದನ್ನೆಲ್ಲ ಈ ಥರ ಮುಚ್ಚಿಡಿ, ಯಾಕೆಂದರೆ ಚಿಕನ್ನು ಅದರ ರಸನೆಲ್ಲ ಹೀರಿ ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಮುಚ್ಚಿಟ್ಟಿದ್ದಾನೆ. ಬನ್ನಿ ನೆಕ್ಸ್ಟು ಯಾವ ಥರ ರೆಸಿಪಿ ಮಾಡ್ತಾನೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಫ್ರೆಂಡು ಇವಾಗ ಬಿರಿಯಾನಿ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗಿದ್ದಾನೆ. ಇವಾಗ ಎಣ್ಣೆ, ಪಲಾವ್ ಎಲೆ, ಸ್ಪೈಸಿ ಐಟಮ್ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡು ಫ್ರೈ ಮಾಡ್ತಾ ಇದ್ದಾನೆ. ನೋಡ್ತಾ ಇರಿ ಯಾವ ಥರ ಫ್ರೈ ಮಾಡ್ತಾನೆ ಏನು ಅಂತ ತೋರಿಸ್ಕೊಡ್ತೀನಿ. ಅದನ್ನೆಲ್ಲ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಜಿಂಜರ್ ಪೇಸ್ಟ್ನ ಹಾಕೋತಾ ಇದ್ದೀವಿ. ಎಣ್ಣೆ ಯಾವ ಥರ ಕುದೀತಾ ಇದೆ ನೋಡಿ. ಅದ್ರ ಜೊತೆಗೆ ಎಲ್ಲನೂ ನಾವು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಚಿಕನ್ದಿರೋಂತಹ ಈರುಳ್ಳಿ, ಟೊಮೊಟೊ, ಜೊತೆಗೆ ನಾವು ಈ ಈರುಳ್ಳಿನ ಹಾಕಿ ಎಲ್ಲನೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಕೆಂಪಿಗೆ ಯೆಲ್ಲೋ ಕಲರ್ ಬರೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಾವೆಲ್ಲ ಕಡಿಮೆ ಇಟ್ಕೊಳ್ಳಿ, ಫ್ರೈ ಮಾಡಿ, ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಈರುಳ್ಳಿ ಎಲ್ಲ ಕೆಂಪಿಗೆ ಯೆಲ್ಲೋ ಕಲರ್ ಆಗಿ ಫ್ರೈ ಮಾಡಿದ್ದೀನಿ. ಇವಾಗ ಇದ್ರ ಜೊತೆಗೆ ನಾವು ಟೊಮೊಟೊ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲ ಉದ್ದುದ್ದಕ್ಕೆ ಹಚ್ಕೊಂಡು ಟೊಮೊಟೊ ಮಿಕ್ಸ್ ಮಾಡ್ತಾ ಇದ್ದೀವಿ ಜೊತೆಗೆ. ನಾವು ಇದಕ್ಕೆ ನಮ್ಮ ಹೆಮ್ಮೆಯ KMFನ ನಂದಿನಿ ತುಪ್ಪನ ಮಿಕ್ಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿ ಬರಲಿ ಅಂತ. ತುಪ್ಪ ಇದ್ದರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಜೊತೆಗೆ ಅದು ನಮ್ಮ ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಲೆವೆಲ್. ಇವಾಗ ನಂದಿನಿ ತುಪ್ಪನ ಯೂಸ್ ಮಾಡಿ ಇದ್ರ ಜೊತೆ ಸ್ವಲ್ಪ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಮತ್ತು ಇದನ್ನೆಲ್ಲ ಫ್ರೈ ಮಾಡ್ತಾ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದ್ರ ಜೊತೆಗೆ ಫ್ರೈ ಮಾಡಿ. ನಮ್ಮ ಬ್ಯಾಚುಲರ್ ಲೈಫ್ದು ಯಾವ ಥರ ನಮ್ಮ ಹುಡುಗರೆಲ್ಲ ಅಡುಗೆ ಮಾಡ್ತಾರೆ ಏನು ಅಂತ ತೋರಿಸ್ತೀನಿ. ಯಾವ ಥರ ಟೇಸ್ಟ್ ಬರುತ್ತೆ ಅಂತ ರಿವ್ಯೂ ಕೊಡ್ತೀನಿ. ನಾವು ಆವಾಗಲೇ ಗ್ರೀನಾಗಿ ರುಬ್ಬಿರೋ ಅಂಥ ಮಸಾಲಾನ ಈಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡ್ತೀವಿ. ನೋಡ್ತಾ ಇರಿ ಕ್ಲೀನಾಗಿ ನೋಡಿ. ನಮ್ಮ ಫ್ರೆಂಡು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾನೆ ಏನೋ ಅಂತ ನೋಡ್ತಾ ಇರ್ಬೋದು ನೀವು. ಅದನ್ನು ಹಾಕೊಂಡು ಇವಾಗ ಇದನ್ನೆಲ್ಲ ಅದ್ರ ಜೊತೆಗೆ ಫ್ರೈ ಮಾಡಿ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ನಮ್ಮ ಫ್ರೆಂಡ್ ಅಂತ. ಸ್ವಲ್ಪ ಹೊತ್ತು ಹಂಗೆ ಇರಿ. ಇವಾಗ ನನ್ನ ಫ್ರೆಂಡು ಇದ್ರ ಜೊತೆಗೆ ಬಿರಿಯಾನಿ ಮಸಾಲಾನ ಮಿಕ್ಸ್ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು. ಇದ್ರ ಜೊತೆ ಸ್ವಲ್ಪ ಬಿರಿಯಾನಿ ಮಸಾಲಾನ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟು ಇದ್ರ ಜೊತೆಗೆ ಚಿಕನ್ನ ಹಾಕ್ತಾನೆ. ಚಿಕನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾನೆ. ನೋಡಿ ನಾನು ಎಲ್ಲನೂ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಯಾವ ಥರ ಮಿಕ್ಸ್ ಮಾಡಿ ಯಾವ ಥರ ಫ್ರೈ ಮಾಡ್ತಾ ಇದ್ದಾನೆ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ. ವಾವ್, ಸೂಪರ್.
ಇವಾಗ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿರೋ ಚಿಕನ್ನ ತೆಗೆದು ಅಲ್ಲಿಗೆ ಮಿಕ್ಸ್ ಮಾಡಬೇಕು. ಇಲ್ಲಿವರೆಗೂ ನನ್ನ ಫ್ರೆಂಡೇ ಮಾಡ್ದ ಎಲ್ಲನೂ. ಇವಾಗ ನಾನು ಟ್ರೈ ಮಾಡೋಣ, ನನಗೂ ಅಲ್ಲೇ ಹುಮ್ಮಸ್ ಬಂತು, ಎಲ್ಲನೂ ಟ್ರೈ ಮಾಡೋಣ ಯಾವ ಥರ ಅಡುಗೆ ಮಾಡ್ತಾರೆ ಏನು ಅಂತ. ಅದಕ್ಕೋಸ್ಕರ ಇವಾಗ ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಾನು ಟ್ರೈ ಮಾಡಿ ನಿಮ್ಗೆ ಎಲ್ಲನೂ ತೋರಿಸ್ತೀನಿ ಯಾವ ಥರ ಮಿಕ್ಸ್ ಮಾಡಿ ಏನು ಮಾಡಬೇಕು ಅಂತ. ಇವಾಗ ಇಲ್ಲಿ ಚಿಕನ್ ಹಾಕಿರೋದನ್ನೆಲ್ಲ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಏನು ಅಂತ ತೋರಿಸ್ತೀನಿ. ನಮ್ಮ ಬ್ಯಾಚುಲರೆಲ್ಲ ಯಾವ ಥರ ಅಡುಗೆ ಮಾಡ್ತಾರೆ ಏನು ಅಂತ ಇದರಲ್ಲಿ ತುಂಬ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸಾಗಿ ತೋರಿಸಿದ್ದೀನಿ. ಫುಲ್ ವಿಡಿಯೋ ನೋಡಿ. ನೀವು ಈ ರೆಸಿಪಿನ ಸ್ಟಾರ್ಟ್ ಮಾಡಿ. ಬ್ಯಾಚುಲರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಈ ಥರದ ರೆಸಿಪಿನೆಲ್ಲ ರೆಡಿ ಮಾಡ್ಕೊಳ್ಳಿ. ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ, ಆ ಟೈಮಲ್ಲೆಲ್ಲ ತುಂಬ ಈಸಿ ಯಾವ ಥರ ಮಾಡೋದು ಏನು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಲ್ವ, ಆ ಥರ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪು. ಚಿಕನ್ನು ಈಗ ಯಾವ ಥರ ಕುದೀತಾ ಇದೆ ನೋಡ್ತಾ ಇರ್ಬೋದು. ಈ ಕುದಿಯೋ ಗ್ಯಾಪಲ್ಲೇ ನನ್ನ ಫ್ರೆಂಡು ರೈಸ್ ಅಕ್ಕಿನೆಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದಾನೆ ಜೊತೆಗೆ ಮಿಕ್ಸ್ ಮಾಡೋಕ್ಕೆ. ನೋಡಿ ಫುಲ್ಲು ಚೆನ್ನಾಗಿ ಎಷ್ಟು ಸೂಪರಾಗಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಒಂದು ಸಲ ಟ್ರೈ ಮಾಡಬೇಕು, ತಿನ್ನಬೇಕು ಅನಿಸುತ್ತೆ. ಏನು ಮಾಡೋಕ್ಕಾಗುತ್ತೆ, ನಾನು ವೆಜಿಟೇರಿಯನು, ಇದನ್ನೆಲ್ಲ ತಿನ್ನಲ್ಲ. ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದಾನೆ ನನ್ನ ಫ್ರೆಂಡು. ಅದೆಲ್ಲ ಚೆನ್ನಾಗಿ ಕುದಿದ್ಮೇಲೆ ಅಲ್ಲಿಗೆ ಅಕ್ಕಿನ ಮಿಕ್ಸ್ ಮಾಡಿ, ಇವಾಗ ಈ ರೆಸಿಪಿ ಚೆಂದಾಗಿ ಕುದೀತಾ ಇದೆ. ಅದಕ್ಕೋಸ್ಕರ ಅದಕ್ಕೆ ರೈಸ್ನ ಆ್ಯಡ್ ಮಾಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾನೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಮಾಡ್ತಾ ಇದ್ದಾನೆ ಅಂತ. ಈ ಸ್ಮೆಲ್ಲೆಲ್ಲ ನೋಡ್ತಾ ಇದ್ದರೆ ನಾನು ಒಂದು ಸಲ ಟ್ರೈ ಮಾಡಲ ಅನ್ನೋ ಫೀಲಿಂಗ್ ಬರ್ತಾ ಇದೆ ನನಗೆ. ಸೂಪರಾಗಿ ರೆಡಿ ಮಾಡ್ತಾ ಇದ್ದಾನೆ ನನ್ನ ಫ್ರೆಂಡು. ನೋಡಿ ಎಷ್ಟು ಕ್ಲೀನಾಗಿ. ಇವಾಗ ಅವನು ಯಾವ ಲೋಟದಲ್ಲಿ ಅಕ್ಕಿ ಹಾಕಿದ್ದ, ಎಷ್ಟು ಹಾಕಿದ್ದ, ಅದರಲ್ಲೇ ಇಂಟು 2 ನೀರು ಹಾಕ್ತಾನೆ. ನೋಡಿ ನನ್ನ ಫ್ರೆಂಡು ಇದಕ್ಕೆ 3 ಲೋಟ ಅಕ್ಕಿ ಹಾಕಿದ್ದ. ಇವಾಗ ಇಂಟು 2 ಅಂದರೆ 6 ಲೋಟ ನೀರು ಹಾಕ್ತಾನೆ. ನೋಡ್ತಾ ಇರಿ, ತೋರಿಸ್ತೀನಿ. 1 ಲೋಟ, 2 ಆಯಿತು, 3, 4 ಲೋಟ, 5 ಲೋಟ. ಸಾರಿ, ಮೊದಲೊಂದು ಹಾಕಿದ್ದಂತೆ, ಅದನ್ನು ನಾನು ನೋಡಿಲ್ಲ. ಟೋಟಲ್ 6 ಲೋಟ ನೀರು ಹಾಕಿದ್ದಾನೆ. ಇವಾಗ ಇದನ್ನು ಕುದಿಯಕ್ಕೆ ಬಿಡ್ತಾನೆ. ನೋಡಿ ಹಂಗೆ ಕುದಿಸ್ತಾ ಕುದಿಸ್ತಾ ಇದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ ನಮ್ಮ ಫ್ರೆಂಡು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾನೆ ಏನು ಅಂತ. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಸಖತ್ತಾಗಿ ಬರುತ್ತೆ ಅನಿಸುತ್ತೆ ರೆಸಿಪಿ ಮಾತ್ರ. ಕುದೀತಾ ಇರಬೇಕಾದ್ರೆ ಇದ್ರ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಈ ಥರ ಕೊತ್ತಂಬರಿ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ನನ್ನ ಫ್ರೆಂಡು ನಿಂಬೆ ನಿಮ್ತಾ ಇದ್ದಾನೆ. ಎಲ್ಲನೂ ಚೆನ್ನಾಗಿ ಕುದಿಸಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಏನು ಅಂತ ಟೇಸ್ಟ್ ಮಾಡಿದ್ದಾನೆ. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ನಾನಂತೂ ಟೇಸ್ಟ್ ಮಾಡೋಕ್ಕಾಗಲ್ಲ, ನೋಡೋಣ. ಇವಾಗ ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡಿ ವಿಸಲ್ ಆಗಕ್ಕೆ ಬಿಡ್ತಾನೆ. ನಾನು ನೋಡ್ತಾ ಇರ್ಬೋದು ಯಾವ ಥರ ಕುದೀತಾ ಇದೆ ಏನು ಅಂತ. ಇದು 2 ವಿಸಲ್ ಆಗಬೇಕು. ನೋಡಿ ನೆಕ್ಸ್ಟು ಯಾವ ಥರ ರೆಸಿಪಿ ಬರುತ್ತೆ ಏನು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಆ ಥರ ರೆಸಿಪಿನ ನೀವು ಮಾಡಿ ಬ್ಯಾಚುಲರ್ಸ್ ಇದ್ದರೆ. ಇವಾಗ ಕುಕ್ಕರೆಲ್ಲ ಕ್ಲೋಸ್ ಮಾಡಿದ್ದೀನಿ. ಇದು 2 ವಿಸಲ್ ಆಗಬೇಕು. 2 ವಿಸಲ್ ಆದಮೇಲೆ ಯಾವ ಥರ ರೆಸಿಪಿ ಬಂದಿದೆ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಕೊನೆಗೂ ನಮ್ಮ ಫ್ರೆಂಡ್ಸು ಬಿರಿಯಾನಿನೆಲ್ಲ ಫುಲ್ಲು ರೆಡಿ ಮಾಡಿದ್ದಾರೆ. ಸ್ಮೆಲ್ಲು ಘಮ ಘಮ ಅಂತ ಇದೆ. ಇದೆಲ್ಲ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡೋಣ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಟೇಸ್ಟ್ ಮಾಡಿ ಹೇಗಿದೆ ಏನು ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ನೋಡ್ತಾ ಇರ್ಬೋದು ಯಾವ ಥರ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಬಿರಿಯಾನಿ ತಿಂದು ಸೂಪರ್ ಆಗಿತ್ತು ಅಂತ ಹೇಳಿದ್ರು. ನಾನಂತೂ ಇದನ್ನು ವೆಜಿಟೇರಿಯನ್ ಆಗಿ ನಾನು ತುಂಬ ಮಿಸ್ ಮಾಡ್ಕೊಂಡೆ. ನೀವು ಬ್ಯಾಚುಲರ್ಸ್ ಎಲ್ಲ ಇದನ್ನು ಟ್ರೈ ಮಾಡಿ ಫುಲ್ ಎಂಜಾಯ್ ಮಾಡಿ. ಸಖತ್ತಾಗಿ ಬರುತ್ತೆ ಮಾತ್ರ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇದನ್ನು.